ಮನೇಲಿ ಇರೋರಲ್ಲಿ ತುಂಬ ವೀಕ್ ಯಾರು ನೀವು ಬಂದಿಲ್ಲ ಅಂದರೆ ನಿಮ್ಮ ಪ್ಲೇಸಲ್ಲಿ ಬೇರೆ ಯಾರು ಬರ್ತಿದ್ರು, ನೀವು ಇನ್ನೂ ಮನೇಲಿ ಇರಬೇಕಂತಿದ್ರೆ ನಿಮ್ಮ ಪ್ಲೇಸಲ್ಲಿ ಯಾರು ಬರ್ತಾಯಿದ್ರು ಹೊರಗಡೆ ಬರ್ಬೋದಾಗಿದ್ರೆ ಯಾರು ಬರ್ತಾಯಿದ್ರು ಅಂತ ನೀವು ಮನೇಲಿ ಆ ಸಮಯಕ್ಕೆ ಹಾಂ ಆ ಸಮಯಕ್ಕೆ ನಂಗೂ ಒಂದು 2-3 ಹೆಸರಿತ್ತು. ನಮ್ರತಾ ಅವ್ರು ಇರ್ಬೋದು, ಅಲ್ಲಿ ಕೇಳಿದಾಗ್ಲೂ ಕೂಡ ನಾನು ನಮ್ರತಾ ಅವ್ರ ಹೆಸರು ತೊಗೊಂಡಿದ್ದೆ. ನಮ್ರತಾ ಅವ್ರು ಇರ್ಬೋದು, ತುಕಾಲಿ ಅವ್ರು ಇರ್ಬೋದು, ವರ್ತೂರ್ ಅವ್ರು ಇರ್ಬೋದು. ಅಂದರೆ ಅಲ್ಲಿ ನಾವೇನು ಮಾಡ್ತಿರ್ತೀವಲ್ವಾ ಅದನ್ನು ನಾನು ಡೇ 1 ಮಾಡ್ತಾ ಬಂದಿದ್ದೀನಿ. ಇನ್ಯಾರೋ ಮಧ್ಯದಲ್ಲಿ ಶುರು ಮಾಡ್ತಾರೆ, ಇನ್ಯಾರೋ 80 days ಆದ್ಮೇಲೆ ಶುರು ಮಾಡ್ತಾರೆ, ಇನ್ಯಾರೋ ಒಂದು 100 days ಬರ್ತಿದ್ದಂಗೆ ಇವಾಗ ಆಕ್ಟಿವೇಟ್ ಆಗಬೇಕು ಅಂತ ಆಗ್ತಾರೆ. ಸೊ ಆ ರೀತಿಯಾದ ಕ್ಯಾಲ್ಕುಲೇಷನ್ ನೋಡಿದಾಗ ನನ್ನ ಗ್ರಾಫ್ ಎಲ್ಲೂ ಡೌನ್ ಆಗಲಿಲ್ಲ, ನನ್ನ ಗ್ರಾಫ್ ಒಂದು ಮೇಲೇನೆ ಹೋಗ್ತಿತ್ತು ಅನ್ನೋ ಒಂದು ಕ್ಯಾಲ್ಕುಲೇಷನ್ ನನಗಿತ್ತು. ಸೊ ಒಂದು ಈ 3-4 ಜನರಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದಿತ್ತು, ನಾನಲ್ಲಿ ಇರ್ಬೋದಿತ್ತು ಅಂತ ನನಗನ್ಸಿತ್ತು. ಸೊ ಅಟ್ಲೀಸ್ಟ್ ಟಾಪ್ 5 ಇರ್ತಿದ್ದೆ ನಾನು ಅಂತ. ಬಟ್ ಅಟ್ ದ ಎಂಡ್ ಆಫ್ ದಿ ಡೇ ವಾಟ್ ಮ್ಯಾಟರ್ಸ್. ಇನ್ನೊಂದು ಏನಂದರೆ ಪ್ರತಾಪ್ ಅವರು ಎಲ್ಲರೂ ಕೂಡ ಇದ್ದಾರೆ. ನಿನ್ನೆ ಒಂದು ಕೆಲವು ಎಪಿಸೋಡ್ಗಳು ಹೇಳ್ತಾರೆ ಪ್ರತಾಪು ಇವನಿಗೆ ಫೈನಲಿಗೆ ಹೋಗೋ ಅರ್ಹತೆ ಇಲ್ಲ ಆದರೂ ಕೂಡ ಬಂದಿದ್ದಾನೆ ಅಂತ ಕೆಲವರು. ವಿನಯ್ ಆಗಿರ್ಬೋದು, ವರ್ತೂರ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಎಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ನಿಮ್ಗೆ ಅಲ್ಲಿದ್ದಾಗ ಏನು ಅನಿಸುತ್ತೆ ಅದು ಅಂತ? ಅಂದರೆ ಹಿ ಈಸ್ ಅ ವೆರಿ ಕ್ಯಾಲ್ಕುಲೇಟಿವ್ ಪರ್ಸನ್. ಅವರು ಈ ವಿಚಾರವನ್ನು ಹೀಗೆ ತೊಗೊಂಡು ಹೋದರೆ ಇದು ಜನಕ್ಕೆ ರೀಚ್ ಆಗುತ್ತೆ ಅಂತ ಗೊತ್ತಿರುವಂಥ ಒಂದು ವ್ಯಕ್ತಿ ಪ್ರತಾಪ್. ಸೊ ಒಂದು ವಿಷಯ ಇದನ್ನು ನಾನು ಈ ರೀತಿಯಾಗಿ ಕನ್ವೆ ಮಾಡಿದ್ರೆ ಇದು ಜನರಿಗೆ ತಲುಪುತ್ತೆ. ಈಗ ನಾವುಗಳನ್ನು ಮಾಡ್ತಿರ್ತೀವಿ, ಬಟ್ ಆ ಕ್ಯಾಲ್ಕುಲೇಷನ್ ನಮ್ಮಲ್ಲೂ ಇದ್ದಿದ್ರೆ ಪ್ರಾಬಬ್ಲಿ ಅದನ್ನು ಹೈಲೈಟ್ ಮಾಡುವಂಥ ಪ್ರಯತ್ನ ಮಾಡ್ತಿದ್ವೇನು. ಈಗ ಅದು ನಾರ್ಮಲ್ ವಿಷಯನೇ ಇರುತ್ತೆ, ಆ ನಾರ್ಮಲ್ ವಿಷಯ ಈ ರೀತಿಯಾಗಿ ಕನ್ವೆ ಮಾಡಿದ್ರೆ ಅದು ಜನರಿಗೆ ರೀಚ್ ಆಗುತ್ತೆ, ನಾನು ಜನರಿಗೆ ತಲುಪ್ತೀನಿ ಅನ್ನೋ ಕ್ಯಾಲ್ಕುಲೇಷನ್ ಅವ್ರ ತಲೆಯಲ್ಲಿ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಅವ್ರು ತಲುಪಿದ್ದಾರೆ. ನನ್ನನ್ನು ಟಾಪ್ 5 ಕೇಳಬೇಕಾದ್ರೆ ನಾನು ಅವ್ರ ಹೆಸರನ್ನು ಕೂಡ ತೊಗೊಂಡಿದ್ದೆ ಈ ಕಾರಣಕ್ಕೆ. ಯಾಕಂತಂದರೆ ಬ್ಯಾಕ್ ಎಂಡಿಂದ ಯೋಚನೆ ಮಾಡಿ ಮಾಡೋ ಕೆಲಸಗಳನ್ನು ಮಾಡೋದಕ್ಕೆ ಎಲ್ರಿಗೂ ಬರಲ್ಲ. ಅವ್ರಿಗದು ಗೊತ್ತಿದೆ, ಸಂಗೀತ ಅವ್ರಿಗೆ ಗೊತ್ತಿದೆ ಅದು, ವಿನಯ್ ಅವ್ರಿಗೆ ಗೊತ್ತಿದೆ ಅದು. ಸೊ ತುಂಬ ಕ್ಯಾಲ್ಕುಲೇಟಿವ್ ಆಗಿರೋರಲ್ಲಿ ಇವ್ರು 3 ಜನ, ಅದರಲ್ಲಿ ಪ್ರತಾಪ್ ಕೂಡ ಒಬ್ಬರು. ಅವ್ರ ಆಟ ಅಂತ ಬಂದಾಗ ಆ ಕ್ಯಾಲ್ಕುಲೇಷನ್ನ ಕರೆಕ್ಟಾಗಿ ಮುಂದುವರಿಸ್ತಾ ಹೋಗಿದ್ದಾರೆ. ಅಂದರೆ ನಾನು ಈಸಿಯಾಗಿ ಹೇಳಬೇಕು ಅಂತಂದರೆ ಅವ್ರ ತಲೆನಲ್ಲಿ ಒಂದು ಸ್ಕ್ರಿಪ್ಟ್ ಇದೆ, ಆ ಸ್ಕ್ರಿಪ್ಟನ್ನು ಅವರು ಕನ್ವೆ ಮಾಡ್ತಾ ಹೋಗ್ತಾ ಇದ್ದಾರೆ. ಆ್ಯಂಡ್ ದಟ್ ಈಸ್ ಹಿಸ್ ಗೇಮ್. ಆಟ ಅಂತ ಬಂದಾಗ ಚೆನ್ನಾಗಿ ಆಡ್ತಾ ಇದ್ದಾರೆ. ಕೆಲವೊಂದು ಸಲ ಒಂದು ವ್ಯಕ್ತಿನ ಮಾತಾಡಿಸ್ಬೇಕಾದ್ರೆ ಅಥವಾ ಆ ವ್ಯಕ್ತಿಗಳಿಗೆ ಯಾವುದೋ ಒಂದು ವಿಚಾರವನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಾಗಲ್ವೋ ಅಥವಾ ಬೇಕು ಅಂತ ಮಾಡ್ತಾರೆ. ನನಗೆಲ್ಲೋ ತುಂಬ ಕಡೆ ಬೇಕು ಅಂತಾನೆ ಮಾಡ್ತಾರೆ ಅಂತ ಅನ್ಸುತ್ತೆ ನನ್ನ ವಿಚಾರದಲ್ಲಿ. ಅಂದರೆ ಬೇರೆಯವ್ರು ನಾನು ಮಾತಾಡಿದ್ರೆ ತಪ್ಪಾಗುತ್ತೆ, ಯಾಕಂದ್ರೆ ಅವ್ರ ಎಕ್ಸ್ಪ್ರೆಷನ್ ಅವರೇ ಏನೋ ಸೀರಿಯಸ್ ಆಗಿ ತಗೊಳ್ಳಿಲ್ಲ, ನಾನು ತೊಗೊಂಡು ಪ್ರಯೋಜನ ಆಗಲ್ಲ. ಸೊ ನನ್ನ ವಿಚಾರದಲ್ಲಿ ಯಾವುದೋ ಒಂದು ಆರ್ಗ್ಯುಮೆಂಟ್ ನಡೀತಿರುತ್ತೆ, ಹುಚ್ಚುಚ್ಚಂಗೆ ಡ್ಯಾನ್ಸ್ ಮಾಡ್ಬಿಡ್ತಾರೆ, ಇನ್ಯಾವುದೋ ಒಂದು ಅವ್ರದ್ದೇ ತಪ್ಪಿರುತ್ತೆ, ಆ ತಪ್ಪನ್ನು ನಾನು ಕೇಳ್ತಿರ್ತೀನಿ, ಪ್ರಶ್ನೆ ಮಾಡ್ತಿರ್ತೀನಿ, ಅವ್ರು ತಮಟೆ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಒಂದು ಮ್ಯಾನರ್ಲೆಸ್ ಆಗಿ ಬಿಹೇವ್ ಮಾಡೋದು ನನಗೆ ಇರಿಟೇಷನ್ ಆಗುತ್ತೆ. ಸೊ ಆ ಕಾರಣಕ್ಕೆ ಆ ವ್ಯಕ್ತಿ ಆ ವಾರಕ್ಕೆ ಇಷ್ಟ ಆಗಲ್ಲ. ಆ ರೀತಿಯಾಗಿ ನಡೆಯುತ್ತೆ. ಬಿಟ್ರೆ ಅವ್ರ ಕ್ಯಾಲ್ಕುಲೇಷನ್ ಪ್ರಕಾರ ಅವ್ರು ಕರೆಕ್ಟಾಗಿ ಹೋಗ್ತಿದ್ದಾರೆ. ಆಟ ಅಂತ ಬಂದಾಗ ಯಾವ್ದು ಎಲ್ಲೇ ಏನು ಮಾಡಿದ್ರೆ ಹೈಲೈಟ್ ಆಗ್ತೀವಿ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅಂದರೆ ಸುಮ್ಮನೆ ಎಲ್ಲರೂ ಸೇರಿ ಪ್ರತಾಪನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಆ ಥರದ್ದು ಅನ್ಸುತ್ತೆ. ಯಾಕೆ ಕೇಳ್ತಿದ್ದೇನೆ ಅಂದರೆ ಅವನ ಹತ್ರ ಕೂಡ ನೀನು ಸುಮ್ಮನೆ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಇನ್ನೊಬ್ಬ ಯಾರೋ ಹತ್ರ ಕೂಡ ಅವರು ಮನ್ಸಾರೆ ಆಳ್ತಾ ಇದ್ದಾರೆ, ಆ ಥರದ್ದೆಲ್ಲ ಮಾತು ಬರುತ್ತೆ. ಅಲ್ಲಿ ಏನಾಗುತ್ತೆ ಗೊತ್ತಾ, ಈ ಒಂದು ಗಾದೆ ಮಾತಿದೆಯಲ್ಲ, ದಿನ ಸಾಯೋರ್ಗೆ ಅಳೋರು ಯಾರು ಅಂತ. ನೀವು ಒಂದ್ಸಲಿ ಮಾಡಿದ್ರೆ ಅದಕ್ಕೊಂದು ಇಂಪಾರ್ಟೆನ್ಸ್ ಎಲ್ಲರೂ ಕೊಟ್ಬಿಡ್ತಾರೆ. 2ನೇ ಸಲ ಮೇ ಬಿ ಇನ್ನೂ ಒಂದು ಸ್ವಲ್ಪ ಜನ ಕೊಡ್ತಾರೆ. ನೀವು ಪ್ರತಿದಿನ ಅದನ್ನೇ ಮಾಡಿದ್ರೆ ಡೈಲಿ ನಾವು ಅದನ್ನೇ ನೋಡ್ತಿರ್ತೀವಲ್ಲ, ಸೊ ವಿ ಫೀಲ್ ಇರಿಟೇಟೆಡ್ ಪ್ರಾಬಬ್ಲಿ. ಇದನ್ನ ಆ್ಯಕ್ಚುಲಿ ಸಿಂಪತಿ ಅನ್ನೋ ಪದ ಯೂಸ್ ಮಾಡಲಿಲ್ಲ ಅಂತಂದ್ರೂ ಇಂಪಾರ್ಟೆನ್ಸ್ ಪಡ್ಕೊಳಕ್ ಮಾಡ್ತಿದ್ದಾರೆ ಅಂತ ನಾನು ಕೆಲವೊಂದು ಆರ್ಗ್ಯುಮೆಂಟ್ಸ್ ಅಲ್ಲಿ ಅಥವಾ ಕೆಲವೊಂದು ಜಾಗದಲ್ಲಿ ಹೇಳುವಂಥ ಜಾಗದಲ್ಲಿ ಹೇಳಿದ್ದೀನಿ. ಇಟ್ ಮೈಟ್ ನಾಟ್ ಬಿ ಎಕ್ಸಾಕ್ಟ್ಲಿ ಸಿಂಪತಿ, ಬಟ್ ಆ ಒಂದು ಅಟ್ರಾಕ್ಷನ್ ಬೇಕು ಅವ್ರಿಗೆ, ನನ್ನ ನೋಡಿ ಎಲ್ಲರೂ ಬಂದು ಮಾತಾಡಿಸ್ಬೇಕು ಅನ್ನೋದೊಂದು ಬೇಕು. ಆ ಟೈಮಿಗೆ ಯಾವುದಾದ್ರೂ ಒಂದು ಸೀನನ್ನು ಅವರು ಕ್ರಿಯೇಟ್ ಮಾಡ್ಕೋತಾರೆ ಅಂತ ಹೇಳ್ಬೋದು. ಇವಾಗ ಹೊರಗಿನಿಂದ ನೋಡೋರ್ಗೇನೋ ಅಫ್ಕೋರ್ಸ್ ಒಂದು ಸೀನ್ ಅಂತ ಒಂದು ಕಾಣಿಸುತ್ತೆ, ಈ ಥರದ್ದೊಂದು ಸೀನ್ ಆಯಿತು ಅಲ್ಲಿ ಈ ಮನೆಯಲ್ಲಿ ಅಂತ ಕಾಣಿಸುತ್ತೆ. ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ಅವ್ರಿಗೆ ಗೊತ್ತಿದೆ ಈ ರೀತಿಯಾಗಿ ನಾನೇನೋ ಒಂದು ಮಾಡಿದ್ರೆ ನನಗೆ ಇಂಪಾರ್ಟೆನ್ಸ್ ಸಿಗುತ್ತೆ, ಇಲ್ಲ ಅಂತಂದರೆ ನನ್ನನ್ನು ಮರ್ತು ಬಿಡ್ತಾರೆ ಅಥವಾ ನನ್ನನ್ನು ಇಗ್ನೋರ್ ಮಾಡ್ತಾರೆ. ಆ್ಯಂಡ್ ಅವರು ಬಿಹೇವ್ ಮಾಡುವಂಥ ಬಹಳಷ್ಟು ರೀತಿಯಲ್ಲಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಕಾರ್ನರಲ್ಲಿ ಕೂತಿರ್ತಾರೆ, ಏನೂ ಮಾಡಲ್ಲ, ಯಾವುದಕ್ಕೂ ಬರಲ್ಲ ಅನ್ನೋದೇನಿರುತ್ತೆ. ಈ ಕಾಂಟ್ರಿಬ್ಯೂಟ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಅಫ್ಕೋರ್ಸ್ ಅನ್ಸುತ್ತೆ ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ, ನೀವು ಏನೂ ಕೂತ್ಕೊಳ್ದಿರ ಸುಮ್ಮನೆ ಬಂದ್ಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು. ಬಟ್ ಕ್ಯಾಲ್ಕುಲೇಷನ್ ಅಲ್ಲಿ ಇವ್ರದ್ದು ಪ್ರತಾಪ್ ಅವ್ರದ್ದು ಹೇಗಾಗುತ್ತೆ ಅಂತಂದ್ರೆ ಈ ಒಂದು ಸನ್ನಿವೇಶ ಹೈಲೈಟ್ ಆಗುತ್ತೆ. ಸೊ ಯು ಗಾಟ್ ದ ಸ್ಕೋರ್ ದೇರ್. ಅಟ್ ದ ಎಂಡ್ ಆಫ್ ದಿ ಸೀಸನ್ ಏನಾಗುತ್ತೆ ಅಂದ್ರೆ ಎಷ್ಟು ಸ್ಕೋರ್ ಮಾಡಿದೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಂದೇ ಜಾಗದಲ್ಲಿ 100 ಸ್ಕೋರ್ ಮಾಡ್ಬಿಡ್ತೀರಾ, ಇನ್ಯಾರೋ 10 ಅಂತ ಹೇಳ್ಬಿಟ್ಟು 10 ವಾರ ಸ್ಕೋರ್ ಮಾಡಿರ್ತಾರೆ. ಸೊ ಅಟ್ ದ ಎಂಡ್ ಆಫ್ ದಿ ಡೇ ಆ ಕ್ಯಾಲ್ಕುಲೇಷನ್ ಯಾರು ಹೈಯೆಸ್ಟ್ ಬಂದಿರುತ್ತೋ ಅವ್ರಿಗೆ ಜಾಸ್ತಿ ಓಟ್ಸ್ ಹೋಗಿರುತ್ತೆ
ಅಷ್ಟೇ, ಇನ್ನೆಂತ ಇಲ್ಲ. ಇದರಿಂದನೇ ಎಲ್ಲ ಪ್ರತಾಪನ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಟಾರ್ಗೆಟ್ ಅಂತ ಏನಿಲ್ಲ, ಅಲ್ಲಿ ಎಲ್ರಿಗೂ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಡೆಯುತ್ತೆ. ಈ ವಾರ ಪ್ರತಾಪ್ ಹೆಸರು ಬಂತು ಅಂದ್ರೆ ನೆಕ್ಸ್ಟ್ ವಾರ ಸಂಗೀತನ ಹೆಸರು ಬರುತ್ತೆ, ಇನ್ನೊಂದು ನೆಕ್ಸ್ಟ್ ವಾರ ವಿನಯ್ ಹೆಸರು ಬರುತ್ತೆ, ಕಾರ್ತಿಕ್ ಹೆಸರು ಬರುತ್ತೆ. ಅಲ್ಲಿ ಟಾರ್ಗೆಟ್ ಅಂತ ಎಲ್ಲ ಏನ್ ನಡೆಯಲ್ಲ. ಯಾರಿಗೆ ಆ ವಾರದಲ್ಲಿ ಅವ್ರ ಮೇಲೆ ಕೋಪ ಬಂದಿರುತ್ತೋ ಅದು ಹೈಲೈಟ್ ಆಗುತ್ತೆ, ಆ ವಿಚಾರ ಹೊರಗೆ ಬರ್ತಾ ಹೋಗುತ್ತೆ. ಅಂದ್ರೆ ನಾವು ವಿನಯ್ ನೋಡಿರೋದೇನಂದ್ರೆ ಫುಲ್